ಶಂಕೋ ಓನ್ಲಿ ಫಾರ್ ವಿವಿಂಗ್ ನಾಟ್ ಫಾರ್ ಲೀಗಲ್. ದಯವಿಟ್ಟು ಒಂದೊಂದು ಅರ್ಥ ಮಾಡ್ಕೊಳ್ಳಿ. ಮಂಜುನಾಥ್ ಅಂತ ನಾನು ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನೋಡಿ, ಈ ಕಡೆಯಿಂದ ಮಾಲೂರಿನಿಂದ ಈ ಕಡೆ ಬೆಳ್ಳೂರಿಗೆ ಒಂದು ರೋಡ್ ಹೋಗುತ್ತೆ. ಆ ಕಡೆ ಗ್ರಾಮ ಠಾಣೆ ಇದೆ. ಈ ಜಮೀನಲ್ಲಿ ನಾನು ಸುಮಾರು 100-150ರಿಂದ ನಮ್ಮ ತಂದೆಯವರ ತಾತ ಕಾಲದಿಂದ ನಾವೇ ಪೊಸಿಷನ್ ಅಲ್ಲಿ ಇದ್ದೀವಿ. ಸರ್ವೆ ನಂಬರ್ 52 ಅಂತ ಇವರು ಅವರವರೇ ಕೇಸುಗಳು ಹಾಕೊಂಡು ಖಾತೆಗಳೆಲ್ಲ ಪಾರ್ಟಿಗಳೆಲ್ಲ ಬೇರೆ ಜಮೀನು ಮಾಡಿಕೊಂಡು ನನ್ನ ಪೊಸಿಷನ್ ಬಂದು ತೊಂದರೆ ಕೊಡ್ತಾ ಇದ್ದಾರೆ. ಇವ್ರು ನೋಡಿ, ಇಂಟೆನ್ಷನ್ ಅವರು ನಾವು ದಲಿತರಂತ ಗೊತ್ತಿದ್ರು ಸಹ ಅವರು ನಮಗೆ ಉದ್ದೇಶಪೂರ್ವಕವಾಗಿ ಈ ಜಮೀನಿನಿಂದ ನಮ್ಮನ್ನು ಹೊಡೆದೋಡ್ಬೇಕಂತ ಇವರೆಲ್ಲ ಗ್ಯಾಂಗ್ಗಳು ರೌಡೀಸ್ನೆಲ್ಲ ಕರ್ಕೊಂಡ್ಬಂದು ನಮ್ಮೆಲ್ಲ ಅಕ್ರಮವಾಗಿ ಅನ್ಯಾಯವಾಗಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಯಾರೋ ಕಂಪಾ ದೀಕ್ಷಿತ ರೆಡ್ಡಿ ಅಂತ ಇವನ ಹೆಸರು, ಕಂಪಾ ದೀಕ್ಷಿತ ರೆಡ್ಡಿ ಇವರು. ಮತ್ತೆ ಇನ್ನೊಬ್ರು ಏನಂದ್ರೆ ದೀಪ್ತಿ ರೆಡ್ಡಿ. ಇವರೇ ರೌಡಿಗೆ ಕರ್ಕೊಂಡ್ಬಂದ್ಬಿಟ್ಟು ನಮ್ಮೆಲ್ಲ ಗಲಾಟೆ ಮಾಡ್ತಾ ಇರೋದು. ನೋಡಿ, ಅಪ್ಸಂದ್ರ ಗ್ರಾಮದ ರಘು ಅಂತ ಅವನು ಅಷ್ಟೇ, ಅವನ ಮೇಲೆ ನಮ್ಮ ಮೇಲೆ ತುಂಬ ದೌರ್ಜನ್ಯ ಮಾಡ್ತಾ ಇದ್ದಾರೆ. ದಯವಿಟ್ಟು ಮಾನ್ಯ ಕೋಲಾರ ಜಿಲ್ಲೆ SP ಅವರು ದಯವಿಟ್ಟು ಸ್ಥಳಕ್ಕೆ ಬಂದು ನಮಗೆ ನ್ಯಾಯ ದೊರಕೊಡ್ಬೇಕಂತ ನಮ್ಮಲ್ಲಿ ಮನವಿ ಮಾಡ್ಕೊಡ್ತಾ ಇದ್ದೀನಿ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. 52 ನಂದು 1.5 ಎಕರೆ ಜಮೀನಿದೆ. ದಾಖಲಾತಿ ಸಹ ನಾನು ಬೇಕಾದರೆ ನಾನು ತಮ್ಮ ಪೊಲೀಸ್ ಸ್ಟೇಷನ್ಗೂ ಕಳಿಸ್ಕೊಡ್ತೀನಿ. ನನ್ನದು ಇರೋ ದಾಖಲಾತಿಗಳೆಲ್ಲ ಒಂದು ಸೆಟ್ ಕೊಡ್ತೀನಿ. ಅವರು ನಿಮ್ಮ ಹತ್ರ ಏನು ದಾಖಲೆ ಇಲ್ಲ, ಸುಮ್ಮನೆ ಮಾತಾಡ್ತಾ ಇದ್ದಾರೆ ಅಂತ ತೊಂದರೆ ಕೊಡ್ತಾ ಇದ್ದಾರೆ. ಇಲ್ಲ, ನಮ್ಮದು ದಾಖಲೆ ಇದೆ. ದಾಖಲೆ ಇಲ್ದಿರ ನೋಡಿ, ನಾನೊಂದು ಅಡ್ವೊಕೇಟ್ ಆಗಿ ಸಮಾಜದಲ್ಲಿ ನಾನು ಓಡಾಡ್ತಾ ಇದ್ದೀನಿ. ನಾನು ಈ ಅಕ್ರಮ ಇಷ್ಟು ಜನ ಮುಂದೆ ನಾನು ನೋಡಿದ್ರೆ ನನ್ನ ಮೇಲೆ ಯಾರು ಚಿಮ್ಮರಿ ಮಾಡ್ತಾರೆ. ಓಕೆನಾ? ನನ್ನ ದಾಖಲಾತಿ ಇರೋದ್ರಿಂದಲೇ ನಾನು ಇಲ್ಲಿ ಬಂದು ನಮಗೆ ನನ್ನ ಕೆಲಸಕ್ಕೆ ನಮ್ಮದ್ರಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅಬ್ಜೆಕ್ಷನ್ ಮಾಡ್ತಾ ಇದ್ದೀನಿ. ನಮ್ಮದು ಒಬ್ಬ ಪ್ರಾಪರ್ಟಿ ಇದು, ನೀವು ಯಾವ ದಯವಿಟ್ಟು ಬರಕ್ಕೆ ಹೋಗ್ಬಿಡಿ ಅಂತ. ಇವ್ರು ಏನು ಮಾಡಿದ್ದಾರೆ ಅಂದರೆ, ಇವ್ರು ಪ್ರಾಪರ್ಟಿ ಪರ್ಚೇಸರ್. ಇವರು ನಾವು ಮೂಲದಿಂದ ಇಲ್ಲೇ ಇರೋರು. ಒಂದು ವೇಳೆ ಪರ್ಚೇಸ್ ಮಾಡಿದ್ರೆ ಅವ್ನ ಪ್ರಾಪರ್ಟಿ ಎಲ್ಲ ಇದೆ ಅಂದ್ಬಿಟ್ಟು ಕೋರ್ಟಲ್ಲಿ ಡಿಕ್ಲೇರ್ ತಗೊಂಡ್ಬಂದು ಅವ್ನ ಪ್ರಾಪರ್ಟಿ ಮಾಡ್ಕೋಬೇಕಾನೆ. ನೋಡಿ, ಊರವ್ರ ಮಧ್ಯೆ ಗಲಭೆ ಮಾಡೋದ್ರಿಂದ ಇವ್ರ ಮೇಲೆ ಎತ್ತುಕಟ್ಟೋ ಉದ್ದೇಶದಿಂದ ಆ ಕಂಪಾ ದೀಕ್ಷಿತ್ ರೆಡ್ಡಿ ಮತ್ತೆ ಅಪ್ಸಂದ್ರ ರಘು, ಮಾಜಿ ಮೆಂಬರ್ ಅಂತೆ ಅವರು, ಅಪ್ಸಂದ್ರ ರಘು, ಇವರೆಲ್ಲ ಸೇರ್ಬಿಟ್ಟು ನಮ್ಗೆ ಅಕ್ರಮವಾಗಿ ತೊಂದರೆ ಕೊಡ್ತಾ ಇದ್ದಾರೆ. ಆದರೆ ಮೊನ್ನೆ SP ಅವರು ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಿ ನಮಗೆ ಸೂಕ್ತ ನ್ಯಾಯ ಕೊಡಿಸ್ಬೇಕಂತ ಅವ್ರನ್ನ SP ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಬನ್ನಿ, ಆಯ್ತು, ನಾನು ಪೊಲೀಸ್ ಸ್ಟೇಷನ್ಗೆ ಎಲ್ಲ ದಾಖಲಾತಿಗಳು ಏನಾಗಬೇಕು ನಾನು ಪೊಲೀಸ್ ಸ್ಟೇಷನ್ಗೆ ಕೊಡ್ತೀನಿ. ಮೊನ್ನೆ SP ಸಾಹೇಬ್ರಿಗೂ ಗಮನಕ್ಕೆ ತಂದಿದ್ದೀನಿ. 112 ಕಾಲ್ ಮಾಡಿದ್ದೀನಿ, ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀನಿ. ಆದರೂ ಸಹ ಇವರು ನಮ್ಮ ಜಾಗದಿಂದ JCB ಎತ್ತಾ ಇಲ್ಲ. ಇಲ್ಲೇ ನನ್ನ ಮನೆ ಇರೋದು. ಸುಮಾರು ವರ್ಷಗಳಿಂದ ನಾನು ವಾಸ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದಲ್ಲೂ ಇಲ್ಲ. ಮಾರಾಟ ಮಾಡಿದ್ದಾರೆ ಅನ್ನೋ ಜಾಗನೇ ಬೇರೆ, ನಮ್ಮ ಪೊಸಿಷನ್ ಆಗಿರೋ ಜಾಗನೇ ಬೇರೆ. ಈ ಪೊಸಿಷನ್ ಅಲ್ಲೇ ನಾವಿದ್ದೀವಿ. ಸರ್ವೆ ಮಾಡಿಸಿಲ್ಲ ನಾವು, ಅವತ್ತು ತೊಂದರೆ ಕೊಟ್ಟಿದ್ದೀವಿ. ನಾವು ಅವತ್ತು ಅಬ್ಜೆಕ್ಷನ್ ಮಾಡಿದ್ದೀವಿ. ತೊಂದರೆ ಮಾಡಬಾರ್ದು, ನಮ್ಮ ಪೊಸಿಷನ್ ಬಿಟ್ಟು ಅವತ್ತು ಕೊಟ್ಟಿದ್ದೀವಿ. ಒಂದು ವೇಳೆ ಏನಾದರೂ ದಾಖಲಾತಿಗಳು ಅವ್ರ ಬಳಿ ಇದ್ರೆ ಮಾನ್ಯ SP ಸಾಹೇಬ್ರಿಗೆಲ್ಲ ತಲುಪಿಸಿ ಅವ್ರ ಕೋರ್ಟಿಂದ ಹಾಕೊಂಡು ಅವ್ರು ಮಾಡ್ಕೊಂಡು ಈಗ ತೋರಿಸ್ತಾ ಇದಾರಲ್ಲ ದಾಖಲೆ ಅವ್ರಿಗೆ. ಅವ್ರ ದಾಖಲಾತಿಗೆ ಅವ್ರ ಜಮೀನು ಬೇರೆ ಸರ್, ಈ ಜಮೀನಲ್ಲ. ಈ ಬೇರೆ ಜಮೀನ ಬಂದು ನಮ್ಮ ಜಾಗದಲ್ಲಿ ಬಂದ್ಬಿಟ್ಟು ಇದೇ ಜಮೀನು ಅಂತ ಹೇಳ್ತಿದ್ದಾರೆ. ಶಂಕೋ ಓನ್ಲಿ ಫಾರ್ ವಿವಿಂಗ್ ನಾಟ್ ಫಾರ್ ಲೀಗಲ್. ದಯವಿಟ್ಟು ಒಂದೊಂದು ಅರ್ಥ ಮಾಡ್ಕೊಳ್ಳಿ. ದಿಶಾಂಕೋ ಬರೀ ಅಂದ್ರೆ ಅದು ಆಪ್ ಫೇಕ್ ಅಂತ ಹೇಳೋದು ನೀವು? ಆ ಫೇಕ್ ಅಂತ ಹೇಳ್ತಾ ಇಲ್ಲ ನಾನು. ಓನ್ಲಿ ಫಾರ್ ವಿವಿಂಗ್ ದಿಶಾಂಕಲ್ ಇದೆ. ದಿಶಾಂಕ್ ಓನ್ಲಿ ಫಾರ್ ವಿವಿಂಗ್ ನಾಟ್ ಫಾರ್ ಲೀಗಲ್ ಅಂತ. ಲೀಗಲ್ ಆಗಿರ್ಬೇಕಾದ ದಾಖಲಾತಿಗಳು ಸರ್ವೆ ನಂಬರ್ 52 ಎಲ್ಲಿದೆ, ಅವ್ರ ಪ್ರಾಪರ್ಟಿ ಹೆಂಗ್ ಬಂತು ನೀಟಾಗಿ. ಹಂಗೇನೋ ನಾನು ತೊಂದರೆ ಕೊಡ್ತಾ ಇದ್ರೆ ನನ್ನ ಮೇಲೆ ಅವರು ಇದು ಮಾಡ್ಬೋದಲ್ವಾ, ಇಂಜೆಕ್ಷನ್ ತಗೊಬೋದಲ್ವಾ? ಯಾಕಂದ್ರೆ ಅವ್ರು ಪ್ರಾಪರ್ಟಿ ತಗೊಂಡಿದ್ದಾರೆ ಎಲ್ಲೋ ಅಂತವಾ. ಆ ಪ್ರಾಪರ್ಟಿಗೆ ನನಗೆ ತೊಂದರೆ ಕೊಟ್ಟರೆ ಅವರು ಹೋಗ್ಬಿಟ್ಟು ಡಿಕ್ಲರೇಷನ್ ತಗೊಬೋದಲ್ವಾ? ನೋಡಿ ಸರ್, ಈ ಪತ್ರ ತೋರಿಸ್ತಾ ಇದ್ದಾರೆ ಅವರು. ಎಲ್ಲಮ್ಮ ಮೇಲೆ ಕೇಸ್ ಹಾಕ್ಬಿಟ್ಟು ಸ್ಟೇ ಇದೆ. ಹೌದು, ಸ್ಟೇ ಇದ್ದು ಸಹ ಹೆಂಗ್ ಮತ್ತೆ ಕೆಲಸ ಮಾಡ್ತಾರೆ? ನಾವೇ ತಗೊಂಡಿರೋದು. ಸ್ಟೇ ನಾವೇ ತಗೊಂಡಿರೋದು. ಸ್ಟೇ ತಗೊಂಡಿದ್ದಾರೆ ಎಲ್ಲಮ್ಮ ಮೇಲೆ. ಯಾವ ನಂಬರ್ ಮೇಲೆ? ಈ ದಾಖಲಾತಿ ಸ್ಟೇ ಇದೆ. ಸರ್ವೆ ನಂಬರ್ ಯಾವುದು? ಎಲ್ಲಮ್ಮ ಮೇಲೆ ಸ್ಟೇ. ಸರ್ವೆ ನಂಬರ್ ಯಾವುದು? ದೌರ್ಜನ್ಯದಿಂದ ಬಂದಿಲ್ಲ ಕೆಲಸ. ದೌರ್ಜನ್ಯ ನಾವು ಮಾಡ್ತಾ ಇಲ್ಲ, ಅವರೇ ನಾವು ದೌರ್ಜನ್ಯ ಮಾಡ್ತಾ ಇರೋದು.